ಸ್ನೇಹಿತರೆ, ಇದು ಬಂದು ಸಜ್ಜಿ ರೊಟ್ಟಿ, ಕೊಬ್ಬರಿ ಎಣ್ಣೆ ತಗೋದು. ನಾವಂತೂ ಮದರ್ ಟೆಕ್ನಾಲಜಿ ಇದು ಬೆಂಗಳೂರು. ಇದರಲ್ಲಿ ಏನು ಮಾಡ್ತೀರಿ ಸರ್? ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಪಾನ ಎಣ್ಣೆ. ಒಬ್ಬ ಲೇಬರ್ಗೆ 9,000 ಪೇಮೆಂಟ್, ಪರ್ ಮಂತ್ 36,000 ಪೇಮೆಂಟ್ ಆಗುತ್ತೆ. ಕರೆಂಟ್ ಬಿಲ್ ನಮ್ಗೆ 30,000 ರೂಪಾಯಿ ಬರುತ್ತೆ. 65 HP ಕರೆಂಟ್ ಐತದ. 5 ಮಷಿನ್ ತಂದಿದ್ವಿ, 2 ಜೋಡಿಸಿವಿ, ಇವು 3 ಆಗ ನೋಡಿರಲ್ಲ ನೀವು. ರೊಟ್ಟಿ ಪ್ರೊಸೆಸಿಂಗ್ ನಡೆಯುತ್ತೆ. ರೊಟ್ಟಿ ಆಗ್ತಾಯಿದೆ, ಬನ್ನಿ ಬನ್ನಿ ಹೋಗೋಣ. ಹಾಂ, ಕಲಿಸಿದ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಕರ್ಕಲ್ಮಟ್ಟಿಗೆ ಬಂದಿದ್ದೀವಿ. ಮಿರ್ಚಿ ಮಾಡ್ತಾ ಇದ್ದಾರೆ ಅಜ್ಜವ್ರು. ಕೇಳೋಣ, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಸಿಗುತ್ತೆ ಈ ಹೋಟೆಲಲ್ಲಿ ಅಂತ ಹೇಳಿ. ಅಜ್ಜರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡ್ರಿ. ಹೆಸರು? ಜಯಪ್ರಕಾಶ್ ಪ್ರಕಾಶ್ ಅವರು. ಕೆರ್ಕಲ್ಮಟ್ಟಿ. ಇರ್ತೀರಿ ನೀವು? ಇಲ್ಲೇ ಇರ್ತೀನಿ. ಬಜ್ಜಿ ಭಾಳ ಫೇಮಸ್ ಅಂತ ಅಂದ್ರೆ ಹಾಂ 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 ನಾವು ಒಂದು 10 ಕಿಲೋಮೀಟ್ರಿಂದ ಬಂದು ತಿನ್ನಕ್ರಿ. ಹಾಂ ಹಾಂ ಎಷ್ಟು ಗಂಟೆಯಿಂದ ಶುರು ಮಾಡ್ತೀರಿ ಅಜ್ಜರ? ಬಜ್ಜಿ ಫಸ್ಟ್ ಮುಂಜಾನೆ ನಾಷ್ಟ. ಮುಂಜಾನೆ ಹಾಂ, ಪೂರಿ, ದೋಸೆ, ಇಡ್ಲಿ, ವಡ, ಉಪ್ಪಿಟ್ಟು, ಪಲಾವ್, ಮತ್ತು ನಾಷ್ಟ ಆದಮೇಲೆ ಬಜ್ಜಿ, ರೈಸ್. ಹಾಂ ಹಾಂ, 6 ವರ್ಷ ಆಯ್ತು. 6 ವರ್ಷ ಆಯ್ತು. ಇದಕ್ಕೂ ಮೊದಲು ಇದು ನೀವು ಹೋಟೆಲ್ ಮಾಡ್ತಾ ಇರಲಿಲ್ಲ ಅಂದ್ರೆ? ಇಲ್ಲ, ನಾ ಡ್ರೈವರ್ ನೀ. ಡ್ರೈವರ್ ಇದ್ರಿ? ಬಸ್ ಡ್ರೈವರ್? ಫಸ್ಟ್ ಡ್ರೈವರ್. ಹಾಂ, ರಿಟೈರ್ಮೆಂಟ್ ಆದ ಆಗಿದ್ಮೇಲೆ ಹೋಟೆಲ್ ಬಸ್ ಡ್ರೈವರ್ ಮೊದಲು. ರಿಟೈರ್ಮೆಂಟ್ ಆಗಿದ್ಮೇಲೆ ಆರಾಮಾಗಿ ಹೋಟೆಲ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ 6 ವರ್ಷ ಆಯ್ತಂತೆ. ರಾತ್ರಿ 11-10 ಗಂಟೆ ಆಗಿಬಿಡ್ತು. ಬೆಳಗ್ಗೆ ರೀ? ಬೆಳಿಗ್ಗೆ 5 ಗಂಟೆಗೆ. 5 ಗಂಟೆಗೆ ದೋಸೆ, ಪಲಾವ್ ಎಷ್ಟೇ. ಮತ್ತು ಇದು ಆದಮೇಲೆ ರೈಸ್, ಬಜ್ಜಿ. ರಾತ್ರಿ 10 ಗಂಟೆ ಮಾಡಿ ಚಾಲು ಇರ್ತು. ದಿವಸ 20 kg ಹೋಗತ್ತು ಹಿಟ್ಟು, ಕಡ್ಲಿ ಹಿಟ್ಟು. ಹಾಂ, ಅದಕ್ಕೆ ಬೇರೆ ಬೇರೆ ಊರಿಗೆ ಬರ್ತಾವೆ. ಈಗೆಲ್ಲ ಸಂಜೆದಾಗ ಹಾಂ ಭಾಳ ಮಧ್ಯಾಹ್ನ ರೆಸ್ಟ್ ಇಲ್ಲ ನಿಮಗೆ? ಮುಂಜಾನೆ ರಾತ್ರಿವರೆಗೂ ರೆಸ್ಟ್ ಇಲ್ಲ. ಈಗ ಚಾಲು ಆಯ್ತು. ಮತ್ತು ಫ್ಯಾಕ್ಟ್ರಿ ಮಂದಿ ಬರ್ತಾನೆ. ಫ್ಯಾಕ್ಟ್ರಿ ಮಂದಿ ಬರ್ತಾರೆ. ಫುಲ್ ಎಕ್ದಮ್ ಸಂಜೆ. ಶುಗರ್ ಫ್ಯಾಕ್ಟ್ರಿ ಫುಲ್ ಬರ್ತಾವ ಅವರು. ಸ್ಪೆಷಲ್ ಏನ್ರಿ? ಭಾಳ ರೈಸ್, ಬಜ್ಜಿ, ಎಗ್ ರೈಸ್ ಫೇಮಸ್. ಈ ಫ್ಯಾಮ್ಲಿ ಪೂರಾ ಫ್ಯಾಮ್ಲಿ, ಈ ಸೋಸಿ, ಇದು ಹೆಂಡತಿ ಪೂರ. ಮತ್ತು ರೋಟಿ ಮಷೀನ್ ಅದ ಇಲ್ಲೇ. ಹಾಂ ಐತೆ ಇಲ್ಲೇ ರೋಟಿ ಮಷೀನ್, ಗಿರ್ನಿ. ಹಾಂ, ಖಾರ ಕೋಟಿ ಮಷೀನ್. ಅದಕ್ಕೆ ಪೋಸ್ಟರ್ ಇದೆ ನೋಡಿ, ಇಲ್ಲ ನೋಡಿ ಹೋಗಿ ನೋಡಂಬ್ರಿ. ಒಳಗಡೆ ಬನ್ನಿ ಹೋಗೋಣ. ಇದು ಪಂಚರ್ ಅಂಗಡಿ. ಹೌದಾ? ಹಾಂ ಹಾಂ ಹಾಂ. ನಮಸ್ಕಾರ ರೀ. ನನ್ನ ಹೆಸರು ಸೀತಾದೇವಿ ರೀ. ರೊಟ್ಟಿ ಮಿಷನ್ ಐತೆ ಅಂತ? ಹಾಂ ಐತಿ. ರೊಟ್ಟಿ ಮಷೀನ್ ಐತ್ರಿ, ಎಲ್ಲ ಐತ್ರಿ. ಹಾಂ ರೀ. ಅದು ಯಾರು ಮಾಡ್ತಾರೆ? ಹಾಳು ಹಚ್ಚಿವಿ ಈಗ. ಎಷ್ಟು ದಿನ ನಾನು ಬರ್ರಿ ತಗೊಂಡ್ರಿ. ಗಿರಣಿ ರೀ? ಮನಿ ರೀ ಮರ? ಓಹೋ ಹೋ ಹೋ ಹೋ. ಗಿರಣಿ. ನಾವು ಹೋಟೆಲ್ ನೋಡ್ಕೊತ ಬಂದಿವಲ್ಲ, ಮಿರ್ಚಿ ಮಾಡ್ತಿದ್ರಲ್ಲ ಅಂಕಲ್, ಅವರ ಗಿರಣಿ ಇದು. ಇಲ್ಲಿ ಈ ಗಿರಣಿ ಒಳಗಡೆ ಏನೇನೆಲ್ಲ ಮಾಡ್ತೀರ ಮರ? ನಾವು ರೊಟ್ಟಿ ಅಷ್ಟೇ ಮಾಡ್ತೀವಿ. ಇದ್ರ ರೊಟ್ಟಿ, ಖಾರ ಪುಡಿ ಅಲ್ಲೇ ಐತ್ರಿ, ತೋರಿಸ್ತೀನಿ. ಅದು ಬೇರೆ, ಇದು ರೊಟ್ಟಿ. ಇದೆ. ಓಹೋ, ನಾ ರೊಟ್ಟಿ ಮಿಷನ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದಮ್ಮ. ಇದಕ್ಕೂ ಮೊದಲು ರೊಟ್ಟಿ ಮಿಷನ್ ನೋಡಿದ್ದಿಲ್ಲ ನಾನು. ರೊಟ್ಟಿ ಎಲ್ಲೆಲ್ಲಿ ಕಳಿಸಿರಮ್ಮರ? ಬಂದು ತೊಗೊಂಡು ಹೋಗ್ತಾರೆ. ಅವರೇ ಬರ್ತಾರೆ? ಅವರೇ ಬಂದು ಅಲ್ಲ, ನೀವು ನೋಡ್ಬೇಕಲ್ಲ ರೊಟ್ಟಿ. ಈ ರೊಟ್ಟಿ ಇದ್ರ ಹೆಸರು ಏನ್ರಮ್ಮ? ಸಜ್ಜಿ ರೊಟ್ಟಿ. ಸಜ್ಜಿ ರೊಟ್ಟಿ. ಓಕೆ. ಜೋಳದ ರೊಟ್ಟಿ ತೋರಿಸ್ತಾರೆ. ಜೋಳದ ರೊಟ್ಟಿ. ಹಾಂ ರೀ. ಸ್ನೇಹಿತರೆ, ಇದು ಬಂದು ಸಜ್ಜಿ ರೊಟ್ಟಿ. ಮಿಷನ್ನಲ್ಲಿ ಹಾಕಿ ಮಾಡ್ತಾರಲ್ಲಮ್ಮ. ಇವು ಎಷ್ಟು ರೇಟ್ ಅಮ್ಮ ರೊಟ್ಟಿ? ಒಂದು ಪ್ಯಾಕೆಟ್ನಾಗ 50 ರೊಟ್ಟಿ. 5 ರೂಪಾಯಿಗೆ ಒಂದು ಕೊಡ್ತಾರೆ. 5 ರೂಪಾಯಿ ಒಂದಮ್ಮ. ಜೋಳದ ರೊಟ್ಟಿ ಇದು ಅಮ್ಮ. ಇದು ಬೆಳಗ್ಗೆ ಶುರು ಮಾಡ್ತೀರ ಮಿಷನ್? ಯಾವಾಗ ಮಾಡ್ತೀರಿ? ನಮ್ಗೆ ಟೈಮ್ ಸಿಕ್ಕಾಗ್ರಿ 10 ಗಂಟೆಗೆ ಚಾಲು ಮಾಡ್ತೀವಿ. ಒಮ್ಮೆ ಈಗ ಮದುವೆ ಪೂಜೆಗೆ ಆರ್ಡರ್ ಕೊಡ್ತಾರನ್ರಿ? ಹಾಂ, ಕೊಟ್ರೆ ರೊಟ್ಟಿ ಬೇಕ್ರಿ ನಮಗೆ ಮಾಡಿಕೊಡ್ರಿ ಅಂತ ಹೇಳ್ತಾರಲ್ರಿ? ಹಾಂ, ಮಾಡಿಕೊಡ್ತೀವಿ. ಅವ್ನು ಕೇಳ್ಬೇಕ್ರಿ, ನಮ್ಗೆ ಗೊತ್ತಿರ ಮಿಷನ್ ಬಗ್ಗೆ ಎಲ್ಲ ಗೊತ್ತಾ? ಸ್ನೇಹಿತರೆ ಬನ್ನಿ, ಇಷ್ಟೊತ್ತವರೆಗೂ ನಾವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. 50 ಇದರಲ್ಲಿ 50 ಇರುತ್ತೆ ಅಣ್ಣ. ಇಲ್ಲಿ ತೋರಿಸಿ, 50 ರೊಟ್ಟಿ ಇರ್ತಾವೆ ಅಂತ ಇದರಲ್ಲಿ. ಕವರಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಅಲ್ಲಿ ಕೂಡ ನೀವು ನೋಡ್ಬೋದು. ರೊಟ್ಟಿ ಗಿಟ್ಟಿ ಏನಾದರೂ ಬೇಕಂದ್ರೆ ಕರ್ಕಲ್ಮಟ್ಟಿ ನಿಯರ್ ಯಾರಾದರೂ ಬೇಕು ಇದ್ದು ಅಂದರೆ ಇಲ್ಲಿ ಬಂದು ತೊಗೊಂಡೋಗ್ರಿ. ಇದು ಮಿಷನ್ ಬಗ್ಗೆ ಹೇಳ್ತೀರಾ? ಯಾವಾಗ ತೊಗೊಂಬಂದ್ರಿ, ಏನಂತ ಕತೆ? ಇದು ದಸರಾ ತಂದಿರಿ ಮಷೀನು. ನೀವೇ ಮೊದಲಿಂದ ನೀವೇ ಮಾಡ್ಕೊತ ಬಂದು? ನಾವು ಓನರ್. ಓಕೆ ಓಕೆ ಓಕೆ. ಬನ್ನಿ, ಮಿಷನ್ ತೋರಿಸ್ತಿರೋದು ಏನೇನು ಪ್ರೊಸೆಸಿಂಗ್ ಹೆಂಗಿರುತ್ತೆ? ಆನ್ ಮಾಡಿಬಿಡ್ರಿ. ಸ್ಟಾರ್ಟ್ ಮಾಡಿಬಿಡ್ತೀವಲ್ರಿ ಸದ್ಯ. 5 ನಿಮಿಷ ವೇಟ್ ಮಾಡಿದ್ರೆ ಆ ಮಷೀನ್ ನೋಡ್ಕೊರ. ಆಮೇಲೆ ಬೇಕಾದ್ರೆ ರೊಟ್ಟಿದೆ ಸ್ಟಾರ್ಟ್ ಮಾಡ್ತೀವಿ. ಪ್ರೊಸೆಸ್ ಏನೇನು ಮಿಕ್ಸ್ ಮಾಡಿರಿ? ಅರಿಶಿನ ಪುಡಿ, ಉಪ್ಪು, ನೀರು ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಹಿಟ್ಟು ಹಾಕ್ತೀರಿ? ಕಲಿಸ್ಬೇಕಾರ ಮಷೀನ್. ಎಷ್ಟು ಹಾಂ, 10 kg. 10 kg ಹಿಟ್ಟು ಮಾಡಿ ಹಂಗೆ ಇಟ್ಬಿಡ್ತಾರಲ್ಲ, ಒಣ ಮಾಡ್ತೀರಿ? ಮತ್ತು ಸಾಯಂಕಾಲ ಆರ್ಡರ್ ಇರ್ತಾರೆ, ಶೇರ್ ಮಾಡ್ತೀವಿ. ಆರ್ಡರ್ ಇರ್ತಾವೆ.
ಚಟ್ನಿ ಮಾಡಕ್ಕೆ, ಇಡ್ಲಿ ವಡ. ಇಲ್ಲಿ ಹೋಟೆಲ್ ಇದೆಯಲ್ಲ ಇವ್ರ ಮಮ್ಮಿ ಅವರು, ನಾವು ಅವ್ರ ಮಮ್ಮಿ ಅದೇ ಇವ್ರು ನಮ್ಮ ಅಜ್ಜಿ ಅವರು, ಇವ್ರ ಅಕ್ಕಾರು. ತಡಿ ನಡ್ಸ್ಕೊಂಡು ಹೊಂಟೈತಿ. ಹಾಂ ಫ್ಯಾಮಿಲಿ ರೀ ಎಲ್ಲ, ಸೂಪರ್ ಸೂಪರ್. 10 ಮಂದಿ ಜನ ಇದೀವಿ ನಾವೆಲ್ಲ. ಅಂದರೆ ಅವಿ ಕಳಿಸ್ತೇನೆ. ಚಿಲ್ಲಿ ಪೌಡರ್ ಮಷಿನ್ ಈ ಕಡೆ ಅದಾವ್ರಿ. ಟು ಜೆಡ್ ಸೂಪರ್ ಮಾರ್ಕೆಟ್ ಇದ್ದಂಗೆ ಇದು. ಹೌದ್ರಿ ಹೌದ್ರಿ. ಓಹೋ, ಖಾರದ ಮಿಷನ್. ಸ್ನೇಹಿತರೆ ಒಳಗಡೆ ಬನ್ನಿ. ಇವಾಗ ಇದು ಖಾರದ ಮಿಷನ್. ಅಲ್ಲಿ ನಾವು ರೊಟ್ಟಿ ಮಾಡೋದು ನೋಡಿದ್ರಿ ಮಿಷನ್. ಇಲ್ಲಿ ಖಾರ ಪುಡಿ ಕುಡ್ಸ್ಕೊಂತ ಹೋಗ್ಬೋದು. ಐ ಥಿಂಕ್ ನಿಜ ಹೇಳ್ತಾ ಇದ್ದೀನಿ, ನಮ್ಮೂರಲ್ಲಿ ಇಷ್ಟು ಸೌಕರ್ಯತೆ ಇಲ್ಲ. ನಾವು ಗಂಗಾವತಿ ಹತ್ರ ಒಂದು ಊರಾಗ ಇಲ್ದಿರ್ತೀವಮ್ಮ. ನೋಡಿ ಇಲ್ಲಿ ರೊಟ್ಟಿ ಮಿಷನ್, ಇಲ್ಲಿ ಖಾರನ್ನು ಕೊಡ್ತಾರೆ. ಹಾಗೆ ಎಲ್ಲ ಸೌಲಭ್ಯಗಳು ಈಗಿಂತ ಇದೆ ಈ ಊರಲ್ಲಿದೆ, ಕೆರಕಲ್ಮಟ್ಟೆಯಲ್ಲಿ. ರೀ ಖಾರ ಪುಡಿ ಈ ಮಿಷನ್ ಅಷ್ಟೇ ಚಲೋ ಐತೇನು ರೀ ಇವಾಗ? ಅದು ಎಲ್ಲ ಚಲೋ ಅದು. ಎಲ್ಲರೂ ಎಲ್ಲ 2-3 ಮಿಷನ್ ಟೋಟಲಿ. ಹಾಗೇನು ಇಲ್ಲ ನಡೀತು ಬಿಡ್ರಿ, ಬೇರೆ ಯಾವ್ದಾದ್ರು ಹಾಕ್ಕೊತೀನಿ ಅಂತೆ. ಹೊರಗಡೆ ಹೋಗೋಣ. ಇಷ್ಟೊತ್ತು ಮಟ್ಟ ನಾವು ಮೆಣಸಿನ್ಕಾಯಿ ಕೊಟ್ಟೋವಂಥ ಗಿರಣಿ ನೋಡ್ಕೊಂಬಂದ್ವಿ. ಇದು ಹಿಟ್ಟಿನ ಗಿರಣಿ ಅಮ್ಮ ಬಂದ್ವಿ. ಆ್ಯಂಡ್ ಇಲ್ಲಿ ಹಿಟ್ಟಿನ ಗಿರಣಿ ಏನು ನೋಡ್ಬೋದು. ಇವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ರಿ ಅಣ್ಣ, ಸಣ್ಣದ ಅನ್ನಿದೆ. ಅಲ್ಲಿ ಮಿಷನ್ ಹೆಂಗದವಲ್ಲ ಅಣ್ಣ, ಏನಿದೆ ಅಲ್ಲಿ? ಇದು ಓನ್ಲಿ ಗಿರಣಿಗೆ ಎಲ್ಲ ಕೂಡಿ $1 ಕೋಟಿ ಇದು. ಅಣ್ಣ ಯಾವ ಗಿರಣಿ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅದು ಹೇಳ್ರಿ ಅಣ್ಣ. ಅದು ಕೊಬ್ಬರಿ ಎಣ್ಣೆಗೆ ಸಣ್ಣ ಮಷಿನ್ನು. ಕೊಬ್ಬರಿನ ಇದು ಮಾಡ್ತಾರಲ್ರಿ, ಗೊತ್ತಲ್ರಿ? ಹಾಂ, ಕೊಬ್ಬರಿ ಎಣ್ಣೆ ತಗೋದಿದ್ದು. ಕೊಬ್ಬರಿ ಎಣ್ಣೆ ತಗೋದು. ಇದು ಗಾಣ ಬಂತು ಮದರ್ ಟೆಕ್ನಾಲಜಿ ಇದು, ಬೆಂಗಳೂರು. ಇದರಲ್ಲಿ ಏನು ಮಾಡ್ತೀರಿ ಸರ್? ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಪಾನ ಎಣ್ಣೆ ಅದು ತಯಾರು ಮಾಡೋದು. ಈ ಮಷಿನ್ ಆಪ್ರೇಟ್ ನಾನು ಎಲ್ಲ ತಂದು ಕೊಟ್ರೆ ನೀವು ಮಾಡ್ಕೊಟ್ಬಿಡ್ತೀರಿ? ಎಣ್ಣೆ ತಗೊಡ್ತೀರಿ? ಹಾಂ, ಎಲ್ಲ ಎಣ್ಣೆ ತಗೋ ಮಾಡಿ ಎಣ್ಣೆ ಮಾಡ್ತೀವಿ. ಇಲ್ಲ, ಎಣ್ಣೆ ಮಾಡಲ್ಲ. ನಾವು ಕಸ್ಟಮರ್ದು ಕಾಳು ತೊಗೊಂಡು ಎಣ್ಣೆ ತೆಗೆದು ಕೊಟ್ಬಿಡ್ತೀವಿ. ನೀವು ತಗೊಂಬಂದ ಮೇಲೆ ತಮ್ಮ ಕೊಟ್ರೆ ನೀವು ಎಣ್ಣೆ ಇಲ್ಲ, ಹಳ್ಳಿ ಒಳಗಲ್ಲ ಹಂಗೆ ರೇಟ್ ಜಾಸ್ತಿ ಆಗುತ್ತೆ. ಹೊಲ್ದಾಗ ಹಾಕಿರ್ತಾರೆ, ಕಚ್ಚಾ ಪದಾರ್ಥ ತೊಗೊಂಬರ್ತಾರೆ. ನಾವೆಲ್ಲ ಹಾಕಿಕೊಟ್ಟು ಎಣ್ಣೆ ತೆಗೆದುಕೊಡ್ತೀವಿ. ಅಲ್ಲಿ ಕೊಬ್ಬರಿ ಎಣ್ಣೆ ಬಾಟ್ಲಿ ಐತಿ. ಓಕೆ. ಇದು ಸದಕ ಹೊಡೆದು, ಅಕ್ಕಿ ಭತ್ತ ಹೊಡೆದು, ನಿಮ್ಮ ಗಂಗಾವತಿ ಸೈಡ್ ಇರ್ತಲ್ಲ ಆ ಥರ ಮಷಿನ್. ಗೋಧಿ ಪಾಲಿಸ್ ಮಾಡ್ತೀವಿ, ಜೋಳದ ಪಾಲಿಸ್ ಮಾಡ್ತೀವಿ, ಬಾಣ ಮಾಡೋಕೆ. ತೊಗರಿ ಬೇಳೆ ಹೊಡೆದು ಪಾಲಿಸ್ ಮಾಡ್ತೀವಿ. ಇದ್ರೊಳಗೆ ಕಡ್ಲಿ ಬೇಳೆ ಹೊಡಿತೀವಿ. ಮಲ್ಟಿಪರ್ಪಸ್ ಮಷಿನ್ ಯೂಸ್ ಆಗುತ್ತೆ ಅದು. ನಿಮ್ಮ ಸೈಡ್ ಅಕ್ಕಿಗೆ ಒಂದು ಯೂಸ್ ಮಾಡ್ತಾರೆ. ಇದು ಕ್ಲೀನಿಂಗ್ ಮಾಡೋದು. ಈ ಮಷಿನ್ ಬಂದು ಗೊಂಜಾಳ ಹಿಟ್ಟು. ಗೊಂಜಾಳ ಹಿಟ್ಟು? ಗೊಂಜಾಳ ಮೆಕ್ಕೆಜೋಳ ಹಿಟ್ಟು. ಇದು ಮೆಕ್ಕೆಜೋಳದ್ದು. ಇದು ಗೋಧಿ ಹಸರು ಮಾಡೋಕೆ, ಜೋಳ ಹಸರು ಮಾಡೋಕೆ. ನಾವು ರೊಟ್ಟಿ ಮಷಿನ್ ಐತಲ್ಲ, ಹೌದ್ರಿ ಕ್ಲೀನಿಂಗ್ ಮಾಡೋಕೆ. ಕಾಳು ಅಂದ್ರೆ ಹಳ್ಳ ತೆಗಿಯೋಕೆ ಇಲ್ಲಿಂದ ಕಾಳು ಪಾಲಿಸ್ ಎಲ್ಲ ಮಾಡ್ಕೊಂಡು ಇದು ಸದಕ ಹೊಡೆದು ಕ್ಲೀನಿಂಗ್ ಮಾಡ್ತೀವಿ. ರೈಸ್ ಕ್ಲೀನಿಂಗ್ ಯಾವ ಥರ ಮಾಡ್ತೀರಿ ನೀವು ಆ ಥರ ಇದು ಮಷಿನು. ಆಮೇಲೆ ಅದು ಇಡ್ಲಿ ರವೆ, ಮೆಕ್ಕೆಜೋಳದ ರವೆ, ಗೋಧಿ ರವೆ. ಆ ಸೈಡ್ ಗಂಗಾವತಿ ಸಿಟಿಯಾಗೆಲ್ಲ ನಾವು ಪಾಕೆಟ್ ತಗೊಂಬರ್ತೀವಿ ಹೋಗಿ, ರೆಡಿಮೇಡ್ ಹೋಗಿ. ಬಟ್ ಇಲ್ಲಿ ಎಲ್ಲ ಇವೆಲ್ಲ ಜೋಳ, ಗೋಧಿ, ಸಜ್ಜಿಗೆ ಮಷೀನು. ಇವಾಗ 12ನೇ ಭಾಗ ಹಿಂದ್ಗಡೆ ಇದೆ. ನಿಜ 25% ಆ ಸೈಡ್, 75% ಬ್ಯಾಕ್ ಸೈಡ್ ಐತಿ. ಹಾಂ, ಎಲ್ಲ ಕ್ಲೀನಿಂಗ್ ಮಾಡೋ ಕಾಳು. ನೀವೊಬ್ಬರೇನೇ ಇರೋದು ಇಲ್ಲಿ? ಈ ಕಡೆ ನಾ ಮೇಂಟೈನ್ ಮಾಡ್ತೀನಿ. ಮುಂದೆ ನಮ್ಮ ಬ್ರದರ್ ಇರ್ತಾರೆ, ಪಂಚರ್ ಶಾಪು, ಗ್ಯಾರೇಜ್ ಎಲ್ಲ ನಮ್ದು ಅದು. ಮುಂದೆ ಪಂಚರ್ ಶಾಪು, ಗ್ಯಾರೇಜ್, ಫೋಟೋ ಸ್ಟುಡಿಯೋ, ಲ್ಯಾಮಿನೇಷನ್ ಮತ್ತು ಎಲ್ಲ ಮಾಡ್ತೀವಿ. ಎಲ್ಲರೂ ಮಾಡ್ತೀವಿ. ಎಲ್ಲರೂ ಗ್ರ್ಯಾಜುಯೇಟ್ ಮುಗಿದ BCom ಕಂಪ್ಲೀಟಿಗೆ ಎಲ್ಲರೂ. ಹಾಂ, ಸ್ವಂತ ಬಿಸ್ನೆಸ್ಸು. ನಾವು 4 ಮಂದಿ ಲೇಬರ್ ಇಟ್ಟಿವಿ. ಒಬ್ಬ ಲೇಬರ್ಗೆ 9,000 ಪೇಮೆಂಟ್. 4 ಜನ ಪರ್ ಮಂತ್ 36,000 ಪೇಮೆಂಟ್ ಆಗುತ್ತೆ. ಕರೆಂಟ್ ಬಿಲ್ ನಮ್ದು 30,000 ರೂಪಾಯಿ ಬರುತ್ತೆ. 65 HP ಕರೆಂಟ್ ಆಯ್ತದೆ. ಕುಂತಿದ್ರೆ ಹಾಕೋದು ಬೋರ್ಡ್. ವಿದ್ಯಾನಿಧಿ ಫ್ಲೋರ್ ಮಿಲ್. ಖಾರ ಕೊಟ್ಟು ಹಿಟ್ಟಿನ ಗಿರಣಿ, ಎಣ್ಣೆಗಾಣ ಮತ್ತು ರೊಟ್ಟಿ ಮಾಡೋ ಮಷೀನು. ಜೋಳದ ರೊಟ್ಟಿ, ಗೋಧಿ ಪಾಲಿಸ್, ಗೊಂಜಾಳ, ಸದಕ, ಭತ್ತ, ಅಕ್ಕಿ ಎಲ್ಲ 10 ಹಳ್ಳಿ ಕವರ್ ಮಾಡ್ತೀವಿ ನಾವು. ಕೆರೂರು, ಜಲಗೇರಿ, ಸಲ್ಲಿಕೇರಿ, ಕಗಲ್ಗೊಂಬ, ಎಂಡಿಗೇರಿ. ಹಾಂ, ಈ ಕಡೆ ಕಗಲೊಂಬ ಬರುತ್ತೆ. ಆಮೇಲೆ ಗಂಗಮ್ಮದೇಳ, ಕಲಬಂದಕೇರಿ, ಬಂದ್ಕೇರಿ, ಆಮೇಲೆ ಗದ್ದಿನಕೇರಿ, ಯರಗೊಪ್ಪ, ಹೂಲ್ಗೇರಿ, ಅಗಸನಕೊಪ್ಪ, ನಿಯರೆಸ್ಟ್ ಕೆರೂರು. 10 ಹಳ್ಳಿ ಕವರ್ ಮಾಡ್ತೀವಿ ನಾವು ಇಲ್ಲೆಲ್ಲ. ಅಲ್ಲೆಲ್ಲ ಕಳಿಸ್ತೀರಿ? ಎಲ್ಲ ಕಸ್ಟಮರ್ ಬರ್ತಾರೆ ಇಲ್ಲಿಗೆ ಹೊಡ್ಸಕ್ಕೆ. ಒಂದು ಮದುವೆ ಸೀಸನ್ ನಮ್ಗೆ ಟೈಮ್ ಸಿಕ್ಕಿಲ್ಲ, ಫಿಟ್ ಮಾಡ್ಬೇಕು. ಹಾಂ, ಬ್ಯಾಸಿಗೆ ಸೀಸನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಫಿಟ್ ಮಾಡೋಕೆ. ಹಳೆ ಮಷಿನ್ ಎಲ್ಲ ತೆಗಿತೀವಿ, ಹೊಸ ಫಿಟ್ ಮಾಡಿಬಿಡ್ತೀವಿ.